ನಮಸ್ತೆ ವ್ಯೂಯರ್ಸ್, ವೆಲ್ಕಮ್ ಟು ನೆನಪಿನ ದೋಣಿಯಲ್ಲಿ. ಈ ವಿಡಿಯೋನಲ್ಲಿ ನಾವು ನೋಡೋದು ಅಮೆರಿಕದ ಅತ್ಯಂತ ಜನಪ್ರಿಯ ಸಿಟಿಗಳಲ್ಲಿ ಒಂದಾದಂತಹ ನ್ಯೂಯಾರ್ಕ್ ಸಿಟಿ. ನಾವು ನ್ಯೂಯಾರ್ಕ್ನ ರೀಚ್ ಆಗೋ ಹೊತ್ತಿಗೆ ಆಗಲೇ ಕತ್ಲಾಗ್ತಾ ಇತ್ತು. ಆ ಸಮಯದಲ್ಲಿ ವಿಸಿಟ್ ಮಾಡೋಕ್ಕೆ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಅಂದರೆ ಅದು ಬಹಳನೇ ಪ್ರಸಿದ್ಧವಾದಂತಹ ಟೈಮ್ ಸ್ಕ್ವೇರ್. ಟೈಮ್ ಸ್ಕ್ವೇರ್ ಹತ್ರ ಬರ್ತಿದ್ದಂಗೆನೆ ಎಲ್ಲ ಕಡೆನೂ ಜಿಗಿ ಅಂತ ಹೊಳೆಯುವಂಥ ಲೈಟ್ಸ್ಗಳು ಮತ್ತು ಸಿಟಿ ಜನ ಎಲ್ಲ ಇಲ್ಲೇ ಇದ್ದಾರೇನೋ ಅನ್ನೋ ಅಷ್ಟು ತುಂಬಾ ಜನಜಂಗುಳಿಯಿಂದ ಕೂಡಿತ್ತು. ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವಂತಹ ಜಾಗಗಳಲ್ಲಿ ಇದು ಒಂದಾಗಿದೆ. ವರ್ಷಕ್ಕೆ 5 ಮಿಲಿಯನ್ ಜನ ಬರ್ತಾರೆ ಅಂದರೆ ಸುಮ್ಮನೆನಾ? ಅಷ್ಟೇ ಅಲ್ಲ, ಪ್ರತಿದಿನ ಈ ಜಾಗವನ್ನ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಹಾದು ಹೋಗ್ತಾರೆ. ಅದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪ್ರವಾಸಿಗರೇ ಇರ್ತಾರೆ. ಈ ಟೈಮ್ ಸ್ಕ್ವೇರ್ ಅನ್ನೋದು ಒಂದು ಕಮರ್ಷಿಯಲ್ ಇಂಟರ್ಸೆಕ್ಷನ್, ಅಂದರೆ ನಮ್ಮ ಕಡೆ ಹೇಳೋ ಹಾಗೆ ಸಿಗ್ನಲ್ ಅಂತೀವಲ್ಲ ಹಾಗೆ. ಆದರೆ ಈ ಇಂಟರ್ಸೆಕ್ಷನ್ ಯಾಕೆ ಫೇಮಸ್ ಅಪ್ಪ ಅಂದರೆ ಇಲ್ಲಿ ಕಾಣ್ತಿರೋ ಹಾಗೆ ಸುತ್ತಲೂ ಇರುವಂತಹ ಡಿಜಿಟಲ್ ಬಿಲ್ ಬೋರ್ಡ್ಸ್ಗೆ, ಹಾಗೆ ಇಲ್ಲಿ ಕಾಣ್ತಾ ಇರುವಂತಹ ಬಾಲ್ ಡ್ರಾಪ್ ಕೌಂಟೌನ್ಗೆ ಪ್ರತಿ ವರ್ಷ ಸಾವಿರಾರು ಜನ ಸೇರ್ತಾರೆ. ಜಸ್ಟ್ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಫೋಟೋ ಕೂಡ ನಾವಿಲ್ಲಿ ಹಾಕಿಸ್ಕೋಬೋದು. ನಾವು ಹೋದಾಗ ಇಲ್ಲಿ ಯಾರೋ ಸ್ಟಂಟ್ ಶೋ ಕೂಡ ನಡೆಸ್ತಾ ಇದ್ರು. ಇದೇ ರೀತಿ ಎಷ್ಟೊಂದು ಜನ ತಮ್ಮ ಟ್ಯಾಲೆಂಟ್ಗಳನ್ನ ಇಲ್ಲಿ ಬಂದು ಶೋಕೇಸ್ ಮಾಡ್ತಾರೆ. ಈ ಟೈಮ್ ಸ್ಕ್ವೇರ್ ನ್ಯೂಯಾರ್ಕ್ನ ಮಿಡ್ ಟೌನ್ ಮ್ಯಾನ್ಹಟನ್ ಅನ್ನೋ ಜಾಗದಲ್ಲಿ ಲೊಕೇಟ್ ಆಗಿದೆ. ಇಡೀ ನ್ಯೂಯಾರ್ಕ್ ಸಿಟಿ ಇದೇ ರೀತಿ ಪ್ರತಿದಿನ ಲೈಟ್ಸ್ನಿಂದ ಹಾಗೆ ಜನಜಂಗುಳಿಯಿಂದ ಕಂಗೊಳಿಸ್ತಾ ಇರುತ್ತೆ. ಅದಕ್ಕೆ ಇದನ್ನ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತ ಕರೀತಾರೆ. ಮುಂದೆ ನಾವು ಬಂದಿದ್ದು ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್. ಇದು ಒಂದು ಪ್ರಯಾಣಿಕರ ರೈಲ್ ನಿಲ್ದಾಣ. ಇದೇನು ನಾರ್ಮಲ್ ರೈಲ್ವೆ ಸ್ಟೇಷನ್ ಅಂತಿದ್ದೀರಾ? ಇದು ಯಾವುದೇ ಪ್ಯಾಲೇಸ್ಗೂ ಏನು ಕಮ್ಮಿ ಇಲ್ಲ. ಆರ್ಕಿಟೆಕ್ಚರ್ಗೆ ಪ್ರಾಶಸ್ತ್ಯ ನೀಡಿ ಕಟ್ಟಿರುವಂತಹ ರೈಲ್ವೆ ಸ್ಟೇಷನ್ ಇದು. ಇದರ ವಿಶಿಷ್ಟವಾದ ವಾಸ್ತುಶಿಲ್ಪ ಹಾಗೆ ಒಳಾಂಗಣದ ವಿನ್ಯಾಸ ರಾಷ್ಟ್ರೀಯ ಐತಿಹಾಸಿಕ ಹೆಗ್ಗುರುತು ಮತ್ತು ಹಲವಾರು ಹೆಗ್ಗುರುತುಗಳನ್ನು ಗಳಿಸಿದೆ. ಈ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ನ ಮೊದಲಿಗೆ ರೀಡ್ ಮತ್ತು ಸ್ಟೆಮ್ ಅನ್ನೋರು ವಿನ್ಯಾಸ ಮಾಡ್ತಾರೆ. ನಂತರ ಅನೇಕ ಆರ್ಟಿಸ್ಟ್ಗಳು ಮತ್ತು ಫ್ರೆಂಚ್ ಆರ್ಟಿಸ್ಟ್ಗಳು ಇದರ ವಿನ್ಯಾಸವನ್ನು ಮಾಡ್ತಾರೆ. ಇಲ್ಲಿ ಅನೇಕ ರೀತಿಯ ಅಂಗಡಿಗಳು, ಆಹಾರ ಮಾರಾಟಗಾರರು, ದುಬಾರಿ ರೆಸ್ಟೋರೆಂಟ್ಸ್, ಬಾರ್ ಇವೆಲ್ಲವೂ ಇದೆ. ಅಷ್ಟೇ ಅಲ್ಲದೆ ಈ ಕಟ್ಟಡದಲ್ಲಿ ಗ್ರಂಥಾಲಯ, ಕಾರ್ಯಕ್ರಮ ಸಭಾಂಗಣ, ಟೆನ್ನಿಸ್ ಕ್ಲಬ್, ನಿಯಂತ್ರಣ ಕೇಂದ್ರ, ರೈಲ್ವೆ ಮಾರ್ಗಕ್ಕಾಗಿ ಕಚೇರಿಗಳು ಮತ್ತು ಉಪನೆಲಮಾಳಿಗೆಯ ವಿದ್ಯುತ್ ಕೇಂದ್ರ ಇವೆಲ್ಲವೂ ಹೆಸರುವಾಸಿಯಾಗಿದೆ. ತಡರಾತ್ರಿಯಲ್ಲಿ ನಾವು ಈ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ರಿಂದ ತುಂಬ ಕಡಿಮೆ ಜನ ಕಾಣಿಸ್ತಿದ್ರು. ಇದೇ ರೈಲ್ವೆ ಸ್ಟೇಷನ್ಗೆ ಮರುದಿನ ಬೆಳಗ್ಗೆ ಬಂದಾಗ ಜನ ಸಾಗರ. ವಿಶ್ವದ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆ ತಾಣಗಳಲ್ಲಿ ಟಾಪ್ 10 ಲಿಸ್ಟಲ್ಲಿ ಇದು ಒಂದು. ಇಲ್ಲಿ ವರ್ಷಕ್ಕೆ ಸುಮಾರು 67 ಮಿಲಿಯನ್ರಷ್ಟು ಪ್ರಯಾಣಿಕರು ಓಡಾಡ್ತಾರೆ. ಇಲ್ಲಿ ಲೋಕಲ್ ಜನ ಯಾರನ್ನಾದ್ರೂ ಮೀಟ್ ಮಾಡಬೇಕು ಅಂದರೆ ಹೋಟೆಲಿಗೆ ಬಾ, ಕೆಫೆಗೆ ಬಾ ಅಂತ ಹೇಳೋ ಬದಲು ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ಗೆ ಬಂದ್ಬಿಡು ಅಂತ ಹೇಳೋದೇ ಜಾಸ್ತಿ. ಇಲ್ಲಿ ಕಾಣ್ತಿರುವಂತಹ ಮುಖ್ಯ ಸಭಾಂಗಣ ಯಾವಾಗಲೂ ಜನಸಂದಣಿಯಿಂದ ಕೂಡಿರುತ್ತೆ ಮತ್ತು ಈ ಸಭಾಂಗಣದ ಮಧ್ಯದಲ್ಲಿರುವಂತಹ ಇನ್ಫಾರ್ಮೇಷನ್ ಸೆಂಟರ್ ಹಾಗೂ ಅಲ್ಲಿ ಕಾಣಿಸುವಂತಹ 4 ಸೈಡೆಡ್ ಕ್ಲಾಕ್ ತುಂಬಾನೇ ಫೇಮಸ್. ಈ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ 1913ನಲ್ಲಿ ಓಪನ್ ಆಗಿ ಇದು ಸುಮಾರು 48 ಎಕರೆಯಷ್ಟು ವಿಸ್ತೀರ್ಣವಾಗಿದೆ. ಹಾಗೆ ಇಲ್ಲಿ ಒಟ್ಟು 44 ಪ್ಲಾಟ್ಫಾರ್ಮ್ಸ್ ಇವೆ. ಅಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ಪ್ಲಾಟ್ಫಾರ್ಮ್ಗಳನ್ನ ಹೊಂದಿರುವಂಥ ರೈಲ್ವೆ ಸ್ಟೇಷನ್ ಇದು. ಇಲ್ಲಿ ಒಟ್ಟು 63 ಹಳಿಗಳಿವೆ. ಅದರಲ್ಲಿ 43 ಹಳಿಗಳು ಪ್ರಯಾಣಿಕರ ಸೇವೆಗಾಗಿ ಬಳಕೆಯಾಗುತ್ತೆ. ಇನ್ನು ಉಳಿದ ಹಳಿಗಳನ್ನು ರೈಲುಗಳನ್ನು ಸಂಗ್ರಹಿಸಲು ಬಳಸಲಾಗುತ್ತೆ. ಮುಂದಿನ ಜಾಗಕ್ಕೆ ನಾವು ಹೋಗಬೇಕಾದ್ರೆ ನಮ್ಮ ದಾರಿಯಲ್ಲಿ ನಮಗೆ ಕಾಣಿಸಿದ್ದು ಈ ನ್ಯೂಯಾರ್ಕ್ನ ಪಬ್ಲಿಕ್ ಲೈಬ್ರರಿ. ಇದು ವಿಶ್ವದ 5ನೇ ಅತಿ ದೊಡ್ಡ ಪಬ್ಲಿಕ್ ಲೈಬ್ರರಿ. ಈ ಲೈಬ್ರರಿಯ ಮುಂದಿರುವ ಸಿಂಹದ ಸ್ಟ್ಯಾಚ್ಯೂಗಳನ್ನು ನೀವು ಎಷ್ಟೋ ಸಿನಿಮಾಗಳಲ್ಲಿ ನೋಡಿರ್ತೀರ. ಹಾಗೆ ನಮ್ಮ ದಾರಿಯಲ್ಲಿ ಮುಂದೆ ನಮಗೆ ಸಿಕ್ಕಿದ್ದು ಇಲ್ಲಿ ಕಾಣ್ತಿರುವಂತಹ ಸೇಂಟ್ ಪೇಟ್ರಿಕ್ಸ್ ಕ್ಯಾಥೆಡ್ರಲ್. ಇದು ನ್ಯೂಯಾರ್ಕ್ನ ಪ್ರಧಾನ ಬಿಷಪ್ ಅವರ ಸ್ಥಾನ ಆಗಿದೆ. ಅಲ್ಲಿ ಅವರ ಪ್ರಾರ್ಥನೆಗಳು ನಡೀತಿದ್ದರಿಂದ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ. ಜಸ್ಟ್ ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡು ನೋಡೋಕ್ಕೆ ಇದರ ಆರ್ಕಿಟೆಕ್ಚರ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಮುಂದೆ ಹೋದಂಥ ಜಾಗದ ಹೆಸರು ರಾಕ್ಫೆಲ್ಲರ್ ಸೆಂಟರ್. ಇದು 22 ಎಕರೆಯಷ್ಟು ವಿಸ್ತೀರ್ಣವಾಗಿರುವಂತಹ ಒಂದು ಜಾಗ. ಈ ಜಾಗದ ಮಧ್ಯಭಾಗದಲ್ಲಿ ನಾವು ನಿಂತು ನೋಡಿದಾಗ ಸುತ್ತಲೂ 19 ವಾಣಿಜ್ಯ ಕಟ್ಟಡಗಳ ಸಂಕೀರ್ಣ ಕಾಣಿಸುತ್ತೆ.
ಈ ಮಧ್ಯಭಾಗದ ಜಾಗದಲ್ಲಿ ಪ್ರತಿ ವರ್ಷ ವಿಂಟರ್ನಲ್ಲಿ ಐಸ್ ಸ್ಕೇಟಿಂಗ್ ನಡೆಯುತ್ತೆ. ಹಾಗೆ ಇಲ್ಲಿ ಮಾಡುವಂತಹ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಕೂಡ ತುಂಬಾನೇ ಫೇಮಸ್. ಗ್ರೀಕ್ನ ದಂತಕಥೆಯಾದಂತಹ ಟೈಟನ್ ಪ್ರೊಮಿಥಿಯಸ್ ಮನುಕುಲಕ್ಕೆ ಹೇಗೆ ಬೆಂಕಿಯನ್ನು ತಂದ್ರು ಅನ್ನೋದನ್ನ ಈ ಪ್ರೊಮಿಥಿಯಸ್ ಪ್ರತಿಮೆ ಚಿತ್ರಿಸುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ನ್ಯೂಯಾರ್ಕ್ ನಗರ ಗಗನಚುಂಬಿ ಕಟ್ಟಡಗಳು ಇರುವಂತಹ ನಗರ. ಇಲ್ಲಿಗೆ ಬಂದಾಗ ಅದೇ ಥರದ ಒಂದು ಕಟ್ಟಡನ ವಿಸಿಟ್ ಮಾಡದೆ ಹೋದ್ರೆ ಹೇಗೆ? ಅದಕ್ಕೆ ನಾವು ನೆಕ್ಸ್ಟ್ ಹೋಗಿದ್ದೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ಗೆ. ಇದು ಅಂತಿಂತ ಕಟ್ಟಡ ಅಲ್ಲ, ಇದರಲ್ಲಿ 102 ಫ್ಲೋರ್ಗಳಿವೆ. ಎಂಟರ್ ಆಗ್ತಿದ್ದಂಗೆ ಒಂದು ಲಾಬಿ ಸಿಗುತ್ತೆ. ಇಲ್ಲಿರುವಂತಹ ಸೆಕ್ಯೂರಿಟೀಸ್ ನಮಗೆ ಹೇಗೆ ಹೋಗಬೇಕು ಅಂತ ಗೈಡ್ ಮಾಡ್ತಾರೆ. ಈ ಕಟ್ಟಡವನ್ನು ಶ್ರೆವ್, ಲ್ಯಾಂಬ್ ಹಾಗೆ ಹಾರ್ಮನ್ ಅನ್ನೋರು ವಿನ್ಯಾಸಗೊಳಿಸಿದ್ದಾರೆ. ಇದು ಆರ್ಟ್ ಡೆಕೋ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಈ ಕಟ್ಟಡದ ನಿರ್ಮಾಣವನ್ನು 1930ಯಲ್ಲಿ ಶುರು ಮಾಡಿ 1931ನಲ್ಲಿ ಪೂರ್ಣಗೊಳಿಸ್ತಾರೆ. ನ್ಯೂಯಾರ್ಕ್ ಸ್ಟೇಟ್ನ ಎಂಪೈರ್ ಸ್ಟೇಟ್ ಅಂತ ಕೂಡ ಕರೀತಾರೆ. ಇದೇ ಕಾರಣಕ್ಕೆ ಈ ಕಟ್ಟಡದ ಹೆಸರನ್ನು ಕೂಡ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತ ಇಟ್ಟಿದ್ದಾರೆ. ಈ ಕಟ್ಟಡದ ಛಾವಣಿಯ ಎತ್ತರ 1250 ಫೀಟ್ ಇದೆ. ಛಾವಣಿಯ ಮೇಲಿರುವಂತಹ ಆಂಟೆನಾನು ಸೇರಿಸಿದ್ರೆ 1454 ಫೀಟ್ ಇದೆ. 1970ಯಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಬಿಲ್ಡಿಂಗ್ ನಿರ್ಮಾಣ ಆಗುತ್ತೆ. ಅಲ್ಲಿವರೆಗೂ ಈ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ವಿಶ್ವದ ಅತಿ ಎತ್ತರದ ಕಟ್ಟಡ ಆಗಿತ್ತು. ಈಗ 2025 ಹೊತ್ತಿಗೆ ಇದು ವಿಶ್ವದ 59ನೇ ಅತಿ ಎತ್ತರದ ಪೂರ್ಣಗೊಂಡ ಗಗನಚುಂಬಿ ಕಟ್ಟಡವಾಗಿದೆ. ಈ ಕಟ್ಟಡದ ಆರ್ಟ್ ಡೆಕೋ ಶೈಲಿಯ ವಿನ್ಯಾಸ, ಇದರ ಎತ್ತರ ಹಾಗೆ ಇಲ್ಲಿರುವಂತಹ ವೀಕ್ಷಣಾಲಯಗಳು ಇದನ್ನ ಜನಪ್ರಿಯ ಆಕರ್ಷಣೆಯನ್ನಾಗಿ ಮಾಡಿದೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಈ ಬಿಲ್ಡಿಂಗ್ನ ಯಾರೆಲ್ಲ ಸೆಲೆಬ್ರಿಟೀಸ್ ವಿಸಿಟ್ ಮಾಡಿದ್ದಾರೆ, ಹಾಗೆ ಯಾವೆಲ್ಲ ಚಲನಚಿತ್ರಗಳು ಇಲ್ಲಿ ಚಿತ್ರಿತವಾಗಿವೆ ಅವೆಲ್ಲವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಈ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಒಂದು ಇಂಟರ್ನ್ಯಾಷನಲ್ ಕಲ್ಚರಲ್ ಐಕಾನ್. ಇಲ್ಲಿ ಮೊದಲಿಗೆ 1933ನಲ್ಲಿ ಕಿಂಗ್ ಕಾಂಗ್ ಅನ್ನೋ ಚಲನಚಿತ್ರ ಚಿತ್ರಿತ ಆಯಿತು. ಅದಾದ ನಂತರ ಇದು 250ಕ್ಕೂ ಹೆಚ್ಚು ಟಿವಿ ಸೀರೀಸ್ನಲ್ಲಿ ಹಾಗೆ ಇನ್ನು ತುಂಬಾ ಫಿಲ್ಮ್ಸ್ನಲ್ಲಿ ಚಿತ್ರಿತ ಆಗಿದೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ 1 ವರ್ಷದಲ್ಲಿ ಈ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಹೇಗಾಯಿತು ಅನ್ನೋದನ್ನ ಬಿಂಬಿಸಿದ್ದಾರೆ. 100ಕ್ಕೂ ಹೆಚ್ಚು ಫ್ಲೋರ್ಸ್ ಇರುವಂತಹ ವಿಶ್ವದ ಮೊದಲ ಕಟ್ಟಡ ಈ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್. 102 ಫ್ಲೋರ್ಸ್ ಇದ್ರೂ ಕೂಡ ಇಲ್ಲಿ 86 ಫ್ಲೋರ್ಸ್ವರೆಗೂ ಮಾತ್ರ ಬಳಕೆ ಆಗುತ್ತೆ. ಫಸ್ಟ್ ಫ್ಲೋರಿಂದ 85th ಫ್ಲೋರ್ವರೆಗೂ ವಾಣಿಜ್ಯ ಮತ್ತು ಕಚೇರಿಗಳಿವೆ. 86th ಫ್ಲೋರಲ್ಲಿ ವೀಕ್ಷಣಾಲಯ ಇದೆ. ಇನ್ನು ಉಳಿದ 16 ಫ್ಲೋರ್ಸ್ ಗೋಪುರದ ಭಾಗವಾಗಿದೆ. ಇನ್ನು ಕೊನೆ ಫ್ಲೋರ್ ಆದ 102ನೇ ಫ್ಲೋರ್ನ ಮೇಲ್ಭಾಗದಲ್ಲಿ ಒಂದು ಎತ್ತರವಾದ ಗೋಪುರ ಇದೆ. ಈ ಗೋಪುರದಲ್ಲಿ ಬ್ರಾಡ್ಕಾಸ್ಟ್ ಆಂಟೆನಾ ಹಾಗೆ ಲೈಟ್ನಿಂಗ್ ರಾಡ್ ಇದೆ. ಇನ್ನು ಈ ಕಟ್ಟಡದ ಒಳಾಂಗಣದಲ್ಲಿ 1172 ಮೈಲ್ಸ್ ಅಷ್ಟು ಉದ್ದದ ಎಲಿವೇಟರ್ ಕೇಬಲ್ಗಳನ್ನು ಯೂಸ್ ಮಾಡಿದ್ದಾರೆ ಮತ್ತು 2 ಮಿಲಿಯನ್ ಅಡಿಗಳಷ್ಟು ವಿದ್ಯುತ್ ತಂತಿಗಳನ್ನು ಬಳಕೆ ಮಾಡಿದ್ದಾರೆ. ಹಾಗೆ ಫೈನಲಿ 86th ಫ್ಲೋರ್ಗೆ ಹೋಗುವಂತಹ ಸಮಯ ಬಂದೇ ಬಿಡ್ತು. ಲಿಫ್ಟ್ ಒಳಗೆ ಹೋಗಿ ಯಾವ ಫ್ಲೋರ್ನಲ್ಲಿ ಇದ್ದೀವಿ ಅಂತ ಇಲ್ಲಿ ನಂಬರ್ನ ನೋಡೋದೇ ಒಂಥರ ಎಕ್ಸೈಟಿಂಗ್ ಆಗಿತ್ತು. ಹಾಗೆ ಲಿಫ್ಟ್ನ ಸೀಲಿಂಗಲ್ಲಿ ಇದ್ದಂತಹ ಡಿಸ್ಪ್ಲೇ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಹಾಗೆ ನೋಡ್ತಾ ನೋಡ್ತಾ ಫ್ಲೋರ್ ನಂಬರ್ ತೋರಿಸೋದು ಬಿಟ್ಟು ಇದೇನಪ್ಪ ಈಸಿ ಅಂತ ತೋರಿಸ್ತಾ ಇದೆಯಲ್ಲ ಅಂತ ಭಯ ಆಯಿತು. ಎಲ್ಲಾದರೂ ಎರರ್ ಆಗಿ ಲಿಫ್ಟ್ ಹೊಗೆ ಹಾಕಿಸ್ಕೊಂಡ್ಬಿಡ್ತಾ ಅಂತಲೂ ಅನಿಸ್ತು. ಹಾಗೆ ನೋಡ್ತಾ ನೋಡ್ತಾ ಮತ್ತೆ ಫ್ಲೋರ್ ನಂಬರ್ಸ್ ಡಿಸ್ಪ್ಲೇ ಆಗಕ್ಕೆ ಶುರುವಾಗಿ ಸ್ವಲ್ಪ ಸಮಾಧಾನ ಆಯಿತು. ಅಂತೂ ಇಂತೂ 80th ಫ್ಲೋರ್ಗೆ ಬಂದು ತಲುಪಿದ್ವಿ. ಅಂದಹಾಗೆ ಈಸಿ ಅಂದರೆ ಎಕ್ಸ್ಪ್ರೆಸ್ ಝೋನ್, ಅಂದರೆ ಈ ಲಿಫ್ಟ್ ಯಾವ ಫ್ಲೋರ್ನಲ್ಲೂ ನಿಲ್ಲೋದಿಲ್ಲ ಅಂತ. ಇದೇನಿದು 86th ಫ್ಲೋರ್ ಅಂತ ಹೇಳಿ 80th ಫ್ಲೋರ್ನ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಈ ಬಿಲ್ಡಿಂಗ್ನಲ್ಲಿ ಫಸ್ಟ್ ಫ್ಲೋರಿಂದ 80th ಫ್ಲೋರ್ವರೆಗೂ ಒಂದು ಲಿಫ್ಟ್ ಆದರೆ 80th ಫ್ಲೋರಿಂದ 86th ಫ್ಲೋರ್ವರೆಗೂ ಬೇರೆ ಲಿಫ್ಟಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ನೋಡ್ತಿರೋ ಹಾಗೆ 80th ಫ್ಲೋರಲ್ಲಿ ಒಂದು ವೀಕ್ಷಣಾಲಯ ಇದೆ. ನಾನು ಆಗಲೇ ಹೇಳ್ದ ಹಾಗೆ ಇನ್ನೊಂದು ಲಿಫ್ಟ್ನಲ್ಲಿ 80th ಫ್ಲೋರ್ನಿಂದ 86th ಫ್ಲೋರ್ಗೆ ಬಂದ್ವಿ. ಏಯ್ಟಿಯತ್ ಫ್ಲೋರ್ನಲ್ಲಿ ಒಂದು ಗ್ಲಾಸ್ ವಿಂಡೋಯಿಂದ ವ್ಯೂ ಕಾಣಿಸ್ತಾ ಇತ್ತು. ಆದರೆ 86th ಫ್ಲೋರ್ನಲ್ಲಿ ಇದು ಓಪನ್ ಸ್ಪೇಸ್ ಆಗಿತ್ತು. ಇಲ್ಲಿಂದ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಒಂದು ರೀತಿ ನ್ಯೂಯಾರ್ಕ್ ಸಿಟಿಯಲ್ಲಿರುವಂತಹ ಗಗನಚುಂಬಿ ಕಟ್ಟಡಗಳನ್ನೆಲ್ಲ ಇಲ್ಲಿಂದ ನೋಡ್ಬೋದು ಅಂತ ಅನ್ನಿಸ್ತಾ ಇತ್ತು. ಅಲ್ಲಲ್ಲೇ ಬೈನಾಕ್ಯುಲರ್ಸ್ನ ಕೂಡ ಇಟ್ಟಿದ್ರು.
86th ಫ್ಲೋರ್ಗೆ ಬರೋವರೆಗೂ ಒಂದು ಟಿಕೆಟ್ ಆದರೆ 102ನೇ ಫ್ಲೋರ್ಗೆ ಹೋಗೋಕ್ಕೆ ಇನ್ನೂ ಅಡಿಷನಲ್ ಚಾರ್ಜಸ್ ಆಗುತ್ತೆ. ಮುಂದೆ ನಾವು ಹೋಗಿದ್ದ ಜಾಗ ಬ್ರೂಕ್ಲಿನ್ ಬ್ರಿಡ್ಜ್. हर घड़ी बदल रही है रूप जिंदगी, छाव है कभी कभी है धूप जिंदगी, हर पल यहाँ जी भर जियो, जो है समा कल हो न हो. ಈ ಹಾಡನ್ನ ಎಲ್ಲರೂ ಕೇಳೇ ಇರ್ತೀರಾ. ಈ ಶಾರುಖ್ ಖಾನ್ ಅವರ ಸಾಂಗ್ನ ಇಲ್ಲೇ ಚಿತ್ರಣ ಮಾಡಿದ್ದಾರೆ. ಈ ಬ್ರೂಕ್ಲಿನ್ ಬ್ರಿಡ್ಜ್ ಒಂದು ಕೇಬಲ್ ಆಧಾರಿತ ತೂಗು ಸೇತುವೆ. ಇದನ್ನ ಈಸ್ಟ್ ರಿವರ್ ಅನ್ನೋ ನದಿ ಮೇಲೆ ಕಟ್ಟಿದ್ದಾರೆ. ಈ ಬ್ರಿಡ್ಜ್ ಮ್ಯಾನ್ಹಟನ್ ಹಾಗೆ ಬ್ರೂಕ್ಲಿನ್ ಅನ್ನೋ ಸಿಟೀಸ್ನ ಕನೆಕ್ಟ್ ಮಾಡುತ್ತೆ. ಇದು 1883 ಓಪನ್ ಆಗಿತ್ತು. ಆ ಸಮಯದಲ್ಲಿ ವಿಶ್ವದ ಅತಿ ಉದ್ದದ ತೂಗು ಸೇತುವೆ ಇದಾಗಿತ್ತು. ಈ ತೂಗು ಸೇತುವೆಯನ್ನ ಜಾನ್ ಎ ರೋಬ್ಲಿಂಗ್ ಅನ್ನೋರು ಮೊದಲಿಗೆ ವಿನ್ಯಾಸ ಮಾಡ್ತಾರೆ. ಅವರು ಕಾಲವಾದ ನಂತರ ಅವ್ರ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅನ್ನೋರು ಅದನ್ನು ಮುಂದುವರಿಸ್ತಾರೆ. ಹಾಗೆಯೇ ವಾಷಿಂಗ್ಟನ್ ಅವರ ಪತ್ನಿಯಾದ ಎಮಿಲಿ ಅವರು ಕೂಡ ಅವರ ಕೈ ಜೋಡಿಸ್ತಾರೆ. ಇದರ ಕನ್ಸ್ಟ್ರಕ್ಷನ್ 1870 ಸ್ಟಾರ್ಟ್ ಆಗುತ್ತೆ. ಆದರೆ ಹಲವಾರು ವಿವಾದಗಳಿಂದ ಮತ್ತು ವಿನ್ಯಾಸದ ನವೀನತೆಯ ಯೋಜನೆಗಳಿಂದ ಹಾಗೂ ತುಂಬಾನೇ ಅಡೆತಡೆಗಳಿಂದ 13 ವರ್ಷಗಳ ಕಾಲ ಟೈಮ್ ತಗೊಳ್ತು. ಈ ಬ್ರಿಡ್ಜ್ ಮೇಲೆ ಹಲವಾರು ಸಾಹಸ ಪ್ರದರ್ಶನಗಳು, ಹಲವಾರು ಅಪರಾಧಗಳು, ದಾಳಿಗಳು ಮತ್ತು ವಿಧ್ವಂಸಕ ಕೃತ್ಯಗಳು ನಡೆದಿವೆ. ಇವೆಲ್ಲವನ್ನು ಆಗಾಗ್ಗೆ ನಿಯಂತ್ರಣಕ್ಕೆ ತರಲಾಗ್ತಿತ್ತು. ಮೇ 24, 1883 ಇದರ ಉದ್ಘಾಟನೆ ಆಯಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಸಾವಿರಾರು ಜನ ಭಾಗವಹಿಸಿದ್ರು. ಅಫಿಷಿಯಲ್ ಆಗಿ ಈ ಬ್ರಿಡ್ಜ್ನ ದಾಟಿದ ಮೊದಲನೇ ವ್ಯಕ್ತಿ ಅಂತ ಅಂದ್ರೆ ಇದರ ವಿನ್ಯಾಸದಲ್ಲಿ ಭಾಗವಾಗಿದ್ದಂತಹ ಎಮಿಲಿ ಅವರು. ನಂತರ ಮೊದಲನೇ ದಿನ 1800 ವೆಹಿಕಲ್ಸ್ ಹಾಗೂ 100,000ಕ್ಕೂ ಹೆಚ್ಚು ಜನ ಇದನ್ನ ದಾಟ್ತಾರೆ. ಇದರ ಕನ್ಸ್ಟ್ರಕ್ಷನ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಇದರ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸುಮಾರು 27 ಜನ ಪ್ರಾಣ ಬಿಟ್ಟಿದ್ದಾರೆ. ಇದರ ಉದ್ಘಾಟನೆಯ ಸಮಯದಲ್ಲಿ ಇದು ಪೂರ್ತಿ ಕಂಪ್ಲೀಟ್ ಆಗಿರಲ್ಲ. ಇನ್ನೂ ಈ ಬ್ರಿಡ್ಜ್ನ ಪರೀಕ್ಷೆಗಳು ನಡೀತಾನೆ ಇರುತ್ತೆ. ಆ ಸಮಯದಲ್ಲಿ ಸರ್ಕಸ್ ಮಾಸ್ಟರ್ ಒಬ್ರು ಅವರ ಪ್ರಸಿದ್ಧವಾದ ಆಕರ್ಷಣೆಯಾದ ಜಂಪೋ ದಿ ಎಲಿಫೆಂಟ್ ಇದನ್ನ ನಡೆಸ್ತಾರೆ. ಇದರಲ್ಲಿ 21 ಆನೆಗಳು ಈ ಬ್ರಿಡ್ಜ್ ಅನ್ನ ದಾಟುತ್ತವೆ. ಆಗ ಈ ಸೇತುವೆಯ ಸ್ಥಿರತೆಯ ಮೇಲಿದ್ದ ಅನುಮಾನಗಳೆಲ್ಲ ದೂರ ಆಗುತ್ತೆ. ಆದ್ರೂ ಕೂಡ ಇದನ್ನ ಆಗಿಂದಾಗೆ ರಿನೋವೇಷನ್ ಮಾಡ್ತಾನೆ ಇರ್ತಾರೆ. ಅಲ್ಲಿಂದ ಮುಂದೆ ನಾವು ಹೊರಟಿದ್ದು ದ ಫೇಮಸ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡೋಣ ಅಂತ. ಅಲ್ಲಿಗೆ ಫೆರಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಸ್ಟೇಟನ್ ಐಲ್ಯಾಂಡ್ ಅನ್ನೋ ಜಾಗಕ್ಕೆ ಬಂದ್ವಿ. ಈ ಫೆರಿಯಿಂದ ಸೇಂಟ್ ಜಾರ್ಜ್ ಟರ್ಮಿನಲ್ ಅನ್ನೋ ಇನ್ನೊಂದು ಜಾಗಕ್ಕೆ ಹೋಗ್ಬೋದು. ಅಲ್ಲಿಗೆ ಹೋಗ್ಬೇಕಾದ್ರೆ ಮಧ್ಯ ನಮಗೆ ಕಾಣಿಸೋದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಇನ್ನೊಂದು ವಿಷಯ ಏನು ಅಂದ್ರೆ ಈ ಫೆರಿಗೆ ಯಾವುದೇ ರೀತಿಯ ಟಿಕೆಟ್ ಅನ್ನ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಂದ್ರೆ ಫ್ರೀ ಆಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡ್ಬೋದು ಅಂತಿದ್ದೀರಾ? ಹೌದು, ಆದರೆ ಫ್ರೀ ಆಗಿರೋದಕ್ಕೆ ದೂರದಿಂದನೇ ನೋಡ್ಬೇಕಷ್ಟೆ. ಫ್ರೀ ಆಗಿರೋ ರೀಸನ್ಗೆ ತುಂಬಾನೇ ರಶ್ ಇತ್ತು. ಅಂತೂ ಇಂತೂ ರಶ್ನಲ್ಲೇ ನುಗ್ಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣಿಸೋ ಕಡೆ ಸೀಟ್ ಇಟ್ಕೊಂಡು ಕೂತಿದ್ದಾಯ್ತು. ಸನ್ಸೆಟ್ ಸಮಯದಲ್ಲಿ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಹೋಗಿದ್ದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇತ್ತು. ಇನ್ನು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಹೋಗೋದಕ್ಕೆ ಹಾಗೆ ಅದರ ಕ್ರೌನ್ ಒಳಗಡೆ ಹೋಗೋದಕ್ಕೆ ಸಪ್ರೇಟ್ ಫೇರಿ ಹಾಗೆ ಟಿಕೆಟ್ಸ್ಗಳ ವ್ಯವಸ್ಥೆ ಇರುತ್ತೆ. ಅದಕ್ಕೆ ನಾವು ಮೊದಲೇ ರಿಸರ್ವೇಷನ್ ಮಾಡ್ಕೊಂಡು ಬರಬೇಕಾಗತ್ತೆ. ನಮಗೆ ಸಮಯ ಇಲ್ಲದೆ ಇದ್ದಿದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಇನ್ನು ಕೊನೆಗೆ ನಾವು ಬಂದಿದ್ದು ಒಂದು ಟ್ರಾಮ್ ರೈಡ್ಗೆ. ಈ ಟ್ರಾಮ್ ರೈಡ್ನ ಟಿಕೆಟ್ನ ದರ $2.98. ನೀವೇನಾದರೂ ನ್ಯೂಯಾರ್ಕ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ಈ ಟ್ರಾಮ್ ರೈಡ್ನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ನೋಡೋದಕ್ಕೆ ಈ ಟ್ರಾಮ್ ಚಿಕ್ಕದು ಅಂತ ಅನ್ನಿಸ್ತಿರ್ಬೋದು, ಆದರೆ ಇದರಲ್ಲಿ ಒಂದು ಸರಿಗೆ 110 ಜನ ಟ್ರಾವೆಲ್ ಮಾಡ್ಬೋದು. ಹೊರಟಿದ ತಕ್ಷಣನೇ ತುಂತುರು ಮಳೆ ಹನಿ ಸ್ಟಾರ್ಟ್ ಆಯ್ತು. ಈ ತುಂತುರು ಮಳೆ ಹಾಗೆ ಸಿಟಿ ಮತ್ತೆ ಬ್ರಿಡ್ಜ್ ಮೇಲೆ ಹಾಕಿದಂತಹ ಲೈಟ್ ಮತ್ತು ನದಿ ಮೇಲೆ ಹೋಗ್ತಿದ್ದಂತಹ ವ್ಯೂ ಇದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಒನ್ ಆಫ್ ದಿ ಬೆಸ್ಟ್ ಟ್ರಾಮ್ ರೈಡ್ಸ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.
ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಆ್ಯಂಡ್ ಟೇಕ್ ಕೇರ್.